ಒಂದು ಕ್ಷಣನೂ ಈ ಮನೆಯಲ್ಲಿ ಇರಲ್ಲ. ನನಗೇನು ಮನೆ ಮಠ ಇಲ್ಲ ಅಂದ್ಕೊಂಡಿದ್ದೇನೋ. ಅಜ್ಜಿ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಾನ್ ಕೋಪ ಮಾಡ್ಕೊಳ್ತಿಲ್ಲ, ನೀನೇ ನನಗೆ ಕೋಪ ತರಿಸ್ತಿದ್ದೀಯ. ಅಲ್ಲ, ಏನಾಗಿದೆಯಾ ಈ ಹುಡುಗಿಯರಿಗೆ? ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿರೋನೆಲ್ಲ ಮದ್ವೆ ಆಗೋದಕ್ಕಾಗತ್ತಾ ಅಜ್ಜಿ? ಮನ್ಸಿಗೆ ಇಷ್ಟ ಆಗ್ಬೇಕು ತಾನೆ? ಸುಮ್ನೆ ಇಷ್ಟ ಆಗ್ಬಿಡಲ್ಲ. ಫೋಟೋದಲ್ಲಿ ನೋಡೋದಕ್ಕೆ ಇಷ್ಟ ಆದವ್ರ ಜೊತೆ ಮಾತುಕತೆ ಆದ್ರೆ ತನ್ನಿಂದ ತಾನೇ ಇಷ್ಟ ಆಗ್ತಾರೆ. ಇದ್ರಲ್ಲಿ ಯಾರು ಓಕೆ ಅಂತ ಹೇಳು ಅಷ್ಟೇ. ಹೇಳಣ್ಣ, ಎಲ್ರು ಚೆನ್ನಾಗಿದ್ದಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡು ಬೇಗ. ಹೇಳ ಬೇಗ, ಇಲ್ಲ ಅಂದ್ರೆ ಇನ್ಮೇಲೆ ನೀನ್ ನನ್ನ ಜೊತೆ ಮಾತೇ ಆಡ್ಬೇಡ. ಹೇಳಿ ವೇದಾಂತ್, ಯಾರಿಷ್ಟ ಅಂತ ಹೇಳಿ. ಐ ಮೀನ್ ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನಾರು ಹೇಳ್ಬೋದಲ್ಲ? ಏನೋ ಯೋಚನೆ ಮಾಡ್ತಾ ಇದ್ಯಾ? ಹೊರಳೆ ನಾನು. ಆಯ್ತು, ಹೋಗ್ತೀನಿ ಬಿಡು. ಅಜ್ಜಿ ಒಂದ್ ನಿಮಿಷ. ಏನೋ? ನಾನು ಯಾಕೆ ಇವನ್ನೆಲ್ಲ ರಿಜೆಕ್ಟ್ ಮಾಡಿದೆ ಅಂದ್ರೆ ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ. ಬೇಕು ಅಂತಾನೆ ರೇಗಿಸ್ತೀಯ. ಆ ಏಲಿನ್ ಪಿಶಾಚಿ ಹೆಸರಾಕೆ ತರ್ತೀಯ? ನಿಂಗ್ ಮಾಡೋದ್ ಬೇರೆ ಕೆಲಸ ಇಲ್ವಾ? ಹೇಳಮುದ್ಕೆ ಸಮಾಧಾನ ಮಾಡ್ಕೊಳೆ. ನನ್ನ ಹೆಸರಿದ್ದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಡ ನೋಡು, ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಈಗಿರೋ ಖರ್ಚು ಸಾಲದು ಅಂತ ಹಲ್ಲಿನ ಬೇರೆ ಶುರು ಆಗ್ಬೇಕಾ? ಲಾಸ್ಟ್ ಟೈಮ್ ತುಂಬಿಸಿದ್ದು ಹಾಗೆ ಬೀಳೋಗಾಗಿದೆ. ಈಗ ನಿಂದ್ ಬೇರೆನಾ? ಆ ಭಯ ಇರ್ಲಿ, ತೆಪ್ಪಗಿದ್ಬಿಡು. ಇರೋದ್ ಹೇಳಿದ್ರೆ ಇಲ್ದಿರೋದನ್ನೆಲ್ಲ ಕಿತ್ತು ಬಿಸಾಕಿದ್ರಂತೆ. ಹಾಗಾಯ್ತು ನಿನ್ ಕತೆ. ನಿಟ್ಟಿಂಗ್ ಮಾಡ್ದಾಗ ಕಳ್ದೋಗಿರೋದಲ್ದೆ ವೇದಾಂತ್ ಭಾವನ್ ಬಗ್ಗೆ ಯೋಚನೆ. ನಾನೇನ್ ಕಳ್ದೋಗಿರ್ಲಿಲ್ಲ. ಹೌದಮ್ಮ ಹೌದು, ನಾನ್ ಬಂದು ನಿಂಗೆ 1000 ಸರಿ ಕರ್ದೆ. ಕೈಯಲ್ಲಿ ಇರೋದನ್ನ ಪಕ್ಕಕ್ಕಿಟ್ಟೆ ಅಂದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಳ್ದೋಗ್ದೆ ಇಲ್ಲೇ ಇದ್ದೆ ಅಂತಾನ ಅರ್ಥ? ಎಲ್ಲ ಅರ್ಥ ಆಗುತ್ತಮ್ಮ, ನಾವು ಸ್ಕೂಲು ಕಾಲೇಜು ಕಂಡಿದೀವಿ. ಈ ದೆವ್ವ ದಿಗಡ್ ದಿಮ್ಮಿ ಕುಂಬಳಕಾಯಿ. ನಾನು ಅವನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಗೆ ಅನ್ಕೊಂಡೆ ನೀನು? ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ನಿಜ ಹೇಳ್ತಾ ಇದೀಯೇನೋ? ನಿನಗೆ ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಹೌದು ಅಜ್ಜಿ, ಆಕ್ಚುಲಿ ಇದ್ದಾಳೆ. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನೇ ಗೊತ್ತಿತ್ತು. ನನಗ್ ಗೊತ್ತಿತ್ತಾ? ಅವಳು ಗೊತ್ತಿದ್ರೆ ಅವಳ್ಯಾಕ ಹಾವು ತುಳಿದವಳ ತರ ಆಡ್ತಿದ್ಲು? ಇಲ್ಲ ಅಜ್ಜಿ, ಗೊತ್ತಿತ್ತು. ಒಳ್ಳೆ ಕಥೆ ಐತಲ್ಲ ನಿಂದು. ಆವತ್ತಿಂದ ಈ ವಿಚಾರನೇ ಕೇಳ್ತಾ ಇದ್ದೀನಿ, ಬಾಯೇ ಬಿಡ್ಲಿಲ್ವಲ್ಲ? ಅದು ವಿಚಾರ ಗೊತ್ತಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಹೇಳಿರಲಿಲ್ಲ ಅಷ್ಟೇ. ಅಂದ್ರೆ ನಿನಗೂ ವಿಷಯ ಗೊತ್ತಿತ್ತಾ? ಗಂಡನ ಹತ್ರ ಮುಚ್ಚಿರೋದೇನಿದೆ ಅಜ್ಜಿ, ನಾನೇ ಹೇಳಿದ್ದೆ. ಇಬ್ಬರಿಗಾದ್ರೂ ಗೊತ್ತಲ್ಲ. ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂದವನು ಇಷ್ಟು ಬದಲಾಗಿದ್ದಾನೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಇದನ್ನ ಹೇಳೋದಕ್ಕೆ ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ? ಇದನ್ನ ಅಣ್ಣನೇ ಹೇಳಿದ್ರೆ ಚಂದ ಅಂತ ಸುಮ್ಮನಿದ್ದೆ ಅಜ್ಜಿ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ. ನನ್ನ ಮೊಮ್ಮಗನ ಮನ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳೆ. ಅದನ್ನ ವೇದಾಂತನ ಹೇಳ್ತಾನೆ. ಯಾರೋ ಇದ್ದಾರೆ ಅಂತ ವಿಷಯ ಬದಲಾಗುತ್ತೆ ಅನ್ಕೊಂಡ್ರೆ ಸಿಚುವೇಶನ್ ಮತ್ತೆ ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಯಾರನ್ನ ಅಂತ ಹೇಳೋದೀಗ? ಏನೋ ಯೋಚನೆ ಮಾಡ್ತಿದ್ದೀಯ ನೀನು? ಅವಳು ಯಾರು ಅಂತ ಹೇಳೋದಕ್ಕೆ ಸಂಕೋಚನಾ?
ಸರಿ ಬಿಡು. ಆದ್ಯಾ ನೀನೇ ಹೇಳೆ. ಇನ್ಯಾರ ಅಜ್ಜಿ, ನಮ್ಮ ಅಮೂಲ್ಯ. ನೋಡು, ಸುಮ್ಮನೆ ನನ್ನ ಹತ್ರ ಎಲ್ಲ ನಾಟಕ ಆಡಬೇಡ. ಇನ್ನು ಮೇಲೆ ಅದರ ಅಗತ್ಯನೂ ಇಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ವೇದಾಂತ ಎಲ್ಲ ಒಪ್ಕೊಂಡಿದ್ದಾನೆ. ವೇದಾಂತ ಹೇಳಿದ್ನಾ? ಹೌದು, ಮತ್ತೆ ವಿಷಯ ಗೊತ್ತಾಗ್ತಿದ್ದಾಗೆ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ. ಆದರೆ ಈಗಲೇ ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ ಆದ್ಯ ಹೇಳಿದ್ಲು. ಇದ್ರಲ್ಲಿ ಅದಕ್ಕೇನು ಇದಾರ? ಯಾವುದ್ರಲ್ಲಿ? ನಾಟಕದಲ್ಲಿ. ನಾಟಕ? ಏನ ನಿನ್ನ ಮಾತಿನ ಅರ್ಥ? ಏನಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಅನ್ಸೋಕ್ ಶುರುವಾಗಿದೆ. ಮಾತೇ ಹೊರಡ್ತಾ ಇಲ್ಲ. ನೀವು ಕಂಟಿನ್ಯೂ ಮಾಡಿ. ಪ್ರೀತಿಲಿ ಇದೆಲ್ಲ ಸಹಜ ಅಂತೆ. ನಿನ್ನ ಹುಡುಗನ ಹೆಸರು ಕೇಳ್ತಿದ್ದಾಗೆ ನಿನಗಿದೆಲ್ಲ ಶುರುವಾಗೈತಾ? ಆಹಾ ಕಳ್ಳಿ. ಅದಕ್ಕೆ ಈ ಅಜ್ಜಿನ ಯಾಕೆ ನೀವು ಇಲ್ಲಿ ಕರ್ಕೊಂಡು ಬಂದ್ರಿ? ಅದಿರ್ಲಿ, ಆರ್ತಿ ವಿಕ್ಕಿನ ಸೇರಿಸೋ ಗಡಿಬಿಡಿಲಿ ನೀವಿಬ್ರು ತಗಲಾಕೊಡ್ರಿ ಅಂತ ಆದ್ಯ ಹೇಳಿದ್ಲು. ನಾವಿಬ್ರು ತಗ್ಲಾಕೊಂಡಿರೋ ಥರ ಯಾವ ಆ್ಯಂಗಲ್ನಲ್ಲಿ ಕಾಣಿಸ್ತೀವಿ ಅದಕ್ಕೆ? ಈಗಲೇ ಮನೇಲಿ ವಿಷಯ ಗೊತ್ತಾದ್ರೆ ಬೇಗ ಮದುವೆ ಮಾಡಿಬಿಡ್ತಾರೆ ಅಂತ ಹೆದರಿಕೆ ಅಲ್ವಾ ನಿನಗೆ? ನನಗೆಲ್ಲ ಅರ್ಥ ಆಗತ್ತೆ. ಅದಕ್ಕೆ ಹೇಳಿದ್ದು ನಾನು ಈಗಿನ ಕಾಲಕ್ಕೂ ಹೊಂದ್ಕೊಂತೀನಿ ಅಂತ. ನೋಡಿದ್ರೆ ಮುಂದೆ ದೊಡ್ಡ ವೈಲೆನ್ಸ್ ಆಗೋ ಥರನೂ ಇದೆ. ಅಲ್ಲ, ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಸುಹಾಸಿನಿಗೆ ಚಮಕ್ ಕೊಡಂಗೆ ಆಗೋಯ್ತಲ್ಲ. ಅದು ಈ MLA ಪರಮಾನಂದ ಜೊತೆಗಿರುವಾಗ. ನೋನು ಮೊದಲು ಜೀವ ಯಾಕೆ ನೊಂದಿದೆ ಅಂತ ಕೇಳಬೇಕು. ಅಕ್ಕ, ಆರ್ತಿ ವಿಕ್ಕಿ ಮದುವೆ ಹತ್ರ ಬರ್ತಿದ್ರು. ನೀನು ಸೈಲೆಂಟಾಗಿರೋದು ನೋಡಿದ್ರೆ ಒಳಗಡೆ ಏನೋ ಸ್ಕೀಮ್ ಆಗ್ತಾರೆ ಅಂತ ಕಾಣಿಸ್ತದೆ. ಜೀವನದಲ್ಲಿ ಫಸ್ಟ್ ಟೈಮ್ ಇರೋದನ್ನ ಇರೋ ಥರನೇ ಅರ್ಥ ಮಾಡ್ಕೊಂಡಿದ್ಯಾ. ದೇವಸ್ಥಾನದಲ್ಲಿ ಇದೆಲ್ಲ ಯಾಕೆ? ಬಿಟ್ಟು ಹಾಕು. ಅಬ್ಬಾ, ಕೊನೆಗೂ ಸ್ಕೆಚ್ ರೆಡಿ ಆಗ್ತಿದೆ ಅಂತ ಪಕ್ಕ ಆಯಿತು. ಆದರೆ ವೇದಾಂತ ಅವರಿಬ್ಬರು ನಿಶ್ಚಿತಾರ್ಥ ಮಾಡ್ಕೊಂಡು ಬಂದಮೇಲೆ ನನಗೆ ಯಾಕೋ ಕೆಲಸನೇ ಇಲ್ಲ ಅನಿಸ್ತಾ ಇದೆ. ಯೋಚನೆ ಮಾಡಬೇಡ ಅತ್ತೆ. ಅದೇನೇ ಮಾತುಕತೆ ಇದ್ರು ಈಗಲೇ ಆಗಬೇಕು. ಹಾಗಾಗ್ಬೋದು, ಹೀಗಾಗ್ಬೋದು, ಅವರೇನೋ ಮಾಡ್ತಾರೆ, ಇವರೇನೋ ಮಾಡ್ತಾರೆ ಅಂತ ಲೆಕ್ಕ ಹಾಕಿ ಹಾಕಿ ನನಗೂ ಸಾಕಾಗೋಗಿದೆ. ನಿಮ್ಮ ಪ್ಲ್ಯಾನ್ ಏನೇ ಇದ್ರು ಇವತ್ತೇ ಈಗಲೇ ರಿವೀಲ್ ಆಗಬೇಕು. ಸಾರಿಕಾ, ಇದು ದೇವಸ್ಥಾನ, ಅವಸರ ಮಾಡಬೇಡ. ಒಳ್ಳೇದಲ್ಲ. ಅವಸರ ಮಾಡಬಾರ್ದಾ? ಓಹೋ, ಹಾಗಾದರೆ ವಿಕ್ಕಿ ಆರ್ತಿಗೆ ಮಕ್ಕಳಾದ್ಮೇಲೆ ಆರಾಮಾಗಿ ನಿಮ್ಮ ಪ್ಲ್ಯಾನ್ ಏನಂತ ಕೇಳಬೇಕಾ? ನನಗೂ ಸಾಕಾಗೋಗಿದೆ ಅತ್ತೆ. ಅದೇನೇ ಇದ್ರು ದೇವ್ರ ಮುಂದೆನೇ ಇತ್ಯರ್ಥ ಆಗಬೇಕು. ಒಂದ್ಸಲ ಪ್ರಪೋಸಲ್ ಬಂತು ಅಂದ್ರೆ ಇಷ್ಟು ತಲೆನೋವು ಗೊತ್ತಾ? ನಾನು ಹೂ ಇಟ್ಕೊಂಡು ಬರೋ ಒಂದೇ ಒಂದು ಗಂಡ್ಮೂತಿನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ. ಮಾಡರ್ನ್ ಮಂಜುಳ ನಾವು. ಜನ ಯಾವಾಗಲೂ ನಮ್ಮಿಂದ 1 ಫುಟ್ ಡಿಸ್ಟೆನ್ಸ್ ಎಲ್ಲ ಇರಬೇಕು.
ಯಾವಾಗ್ಲೂ ಕೆಟ್ಟೋಗಿರೋ ರೇಡಿಯೋ ತರ ವಟ ವಟ ಅಂತಾನೆ ಇರ್ತಿಯಲ್ಲ. ಅಲ್ಲ, ಈ ತರ ಇಲ್ಲಿ ಬಂದಿದ್ಯಾ? ಒಂದ್ ಸ್ಮೈಲ್ ಮಾಡೋದಕ್ಕೆ ಏನಿಮ್ ಪ್ರಾಬ್ಲಮ್? ಮೊದಲು ಕೂಯ್ತೋಗಿ ನೀನು. ಈ ಜಗಳ, ಕಿತ್ತಾಟ, ರಗಳ ಇದೆಲ್ಲ ಸಾಕು. Amulya, will you be my girlfriend? ನೀನು ನಿಜ ಹೇಳ್ತೀಯ ವೇದಾಂತ್? Like seriously? ನಿಜ ಅನ್ಕೊಂಡ್ಯಾ? ಇದಕ್ಕೆ ನೀನ ಸೈಕೋ ವುಮನ್ ಅಂತ ಹೇಳೋದು? ಅದರಲ್ಲೂ ನಾನು ನಿನ್ನ ಗರ್ಲ್ಫ್ರೆಂಡ್ ಮಾಡ್ಕೋತೀನ? ನಮ್ಮ ಅಜ್ಜಿ ಎದುರು ನಾನು ಸುಳ್ಳು ಹೇಳ್ಬೇಕಾಯ್ತು. ಅದು ಅಲ್ಲದೆ ಯಾವ್ದೇ ಬೇರೆ ನೀನೇ ನನ್ನ ಹುಡುಗಿ ಅಂತ ಸುಳ್ಳು ಬೇರೆ ಹೇಳಿದಾಳೆ. ಮನೇಲಿ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಸಲುವಾಗಿ ನೀನು ಗರ್ಲ್ಫ್ರೆಂಡ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಹೇ, ನಿನಗೇನು ಮಾತಾಡದೆ ಹೋದ್ರೆ ನೀನು ಆಕ್ಟಿಂಗ್ ಮಾಡ್ತೀನಿ ಅಂತ ಕೇಳಿ ನಿಜಾನೇ, ಅದು ಸುಳ್ಳಲ್ಲ. ಆದ್ರೆ ಪ್ರಪೋಸ್ ಮಾಡಿದ್ ಮಾತ್ರ ಸುಳ್ಳು. ನಾನು ಆಕ್ಟಿಂಗು, ಅದು ನಿನ್ನ ಗರ್ಲ್ ಫ್ರೆಂಡ್ ಆಗಿ ನಿನ್ನ ಮುಖಕ್ಕಿಷ್ಟು ನನ್ನ ಹತ್ರನೇ ಕಾಗೆ ಹರಿಸ್ತೀಯಾ? ಏನೋ ಸೀರಿಯಸ್ ವಿಷಯ ಇರಬೇಕು ಅಂತ ಮಾತಾಡಕ್ ಬಂದ್ರೆ ಪ್ರ್ಯಾಂಕ್ ಮಾಡ್ತೀಯಾ? ನಾನು ನಿನ್ನ ಗರ್ಲ್ ಫ್ರೆಂಡ್ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬೇಡ. ಬೇರೆ ಯಾರನ್ನಾದ್ರೂ ಹುಡ್ಕೋ ಹೋಗ್. ಇದೇನಕ್ಕ ಬಟ್ಲರ್ ಇಂಗ್ಲಿಷು? ವೇದಾಂತ್ ಬಾಬಂಗ್ ಇಂಗ್ಲಿಷೇ ಬರಲ್ವಾ? ಹೌದಲ್ವಾ? ಇವನ್ ಇಂಗ್ಲಿಷು ಯಾವಾಗಿಂದ ಇಷ್ಟ ಆಳಾಯ್ತು? ಏನಾದ್ರೂ ಗಿಮಿಕ್ ಇರ್ಬೋದು. ಫೋಟೋ ಕಳಿಸ್ಬೇಕು ಅಂತ ಮಾಡ್ತೀನಿ.
ಯಾಕೆ ಚಿನ್ನ? ಯಾಕೆ ಚಿನ್ನ? ರಿಪ್ಲೈ ಮಾಡ್ರಿ. ಇರಿ ಬಾಸ್. ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಕೋಪನ ಚಿನ್ನ? ಕೋಪನ ಚಿನ್ನ? ರಿಪ್ಲೈ ಮಾಡ್ರಿ ಕಾಂತ. ನೀವು ಸುಮ್ಮನೆ ಇರಿ ಬಾಸ್. ಶೂಟಿಗೆ ಬರ್ತಾ ಇದೆ, ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಬಂಗಾರ? ಮುಖ ನೋಡ್ದೆ ಪ್ರೀತಿ ಮಾಡೋಕ್ಕಾಗಲ್ವಾ? ಯಾಕೆ ಬಂಗಾರ? ಮುಖ ನೋಡದೆ ಪ್ರೀತಿ ಮಾಡಕ್ಕಾಗಲ್ವಾ? ಕಾಂತ, ನೀವು ಇದಕ್ಕೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಸಾಯಿಸೇ ಬಿಡ್ತೀನಿ. ಅಯ್ಯೋ, ಇದಕ್ಕೂ ರಿಪ್ಲೈ ಅಲ್ವಾ? ಈ ಪ್ಲಾನು ಟುಸ್ ಆಯ್ತಾ? ನಾವೊಂದ್ಸಲ ಸುಪಾರಿ ತಗೊಂಡ್ರೆ ಗೊತ್ತಲ್ಲ, ಕಾಯಿನ್ಸ್ ಅನ್ಸೋವರೆಗೂ ಬಿಡಲ್ಲ. ಈ ಅದಿತಿ ಒಬ್ಳು ಸೀನಿಯರ್ನ ಮೀಟ್ ಮಾಡಿಸಿದ್ಲಲ್ಲ, ಅವಳ ಹೆಸರೇನು? ಅದು ಅದು ಸಾಹಿತ್ಯ ಅಂತ. ಕರೆಕ್ಟ್, ಸಾಹಿತ್ಯ ಅಂತ. ಇವತ್ತಿಂದ ಟೆಲಿಫೋನ್ ಗೆಳತಿ ಹೆಸರು ಸಾಹಿತ್ಯ ಅಂತ. ಅದ್ಯಾಕಕ್ಕ? ಫೋಟೋ ಕೇಳ್ತಿದ್ದಾನಲ್ವಾ, ಅವಳ ಫೋಟೋನೇ ಕಳ್ಸೋಣ. ಅದಿತಿ ಇವತ್ತು ನನ್ನ ಫೋನಲ್ಲೇ ಅವಳದೊಂದು ಫೋಟೋ ತೊಗೊಂಡಿದ್ದಾಳೆ. ಹಳೆ ಫೋಟೋ ಎಲ್ಲ ಮೆಮೊರಿ ಕಾರ್ಡಲ್ಲಿದೆ, ಮೆಮೊರಿ ಕಾರ್ಡು ಶೋಕೇಸಲ್ಲಿದೆ. ಹೋಗಿ ತಗೊಂಡ್ ಬಾ, ಹೋಗಿ ತಗೊಂಡ್ ಬಾರೆ. ಅಲ್ರಿ ಕಾಂತ, ಅವಳು ಯಾವ ಮೆಸೇಜಸ್ಗಳಿಗೂ ನೀವು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅವಳು ಹೇಗ್ರಿ ರಿಪ್ಲೈ ಮಾಡ್ತಾಳೆ? ಅಂದ್ರೆ ಇವಳು ಮೆಸೇಜ್ ಮಾಡ್ಲಿ ಅಂತ ಒಳಗೆ ಆಸೆ ಇದೆ ಅಂತ ಆಯ್ತು. ಐ ಮೀನ್, ಅವ್ರು ರಿಪ್ಲೈ ಮಾಡಲಿ ಅಂತಲ್ಲ, ಒಂದು ಕಾನ್ವರ್ಸೇಷನ್ ಕ್ಲೋಸ್ ಮಾಡೋದು ಈ ರೀತಿ ಅಲ್ಲ ಅಂತ ಹೇಳಿದೆ ಅಷ್ಟೇ. ಮೈ ಮೇಲ್ ಬಿದ್ದು ಮೆಸೇಜ್ ಮಾಡೋರ್ನ ಹುಡುಗಿರು ಕಚ್ಚೋ ಪಾರ್ಟಿ ಅಂದ್ಕೋತಾರೆ. ಅಲ್ಲೇ ಹುಡುಗರು ಎಡವದು. ಹುಡುಗಿ ಮೆಸೇಜ್ ಬರ್ತಾ ಇದ್ದಂಗೆ ನಂಬಿ ಬಿದೋಗಿದ್ದಾಳೆ ಅಂದ್ಕೊಂಡು ರಿಪ್ಲೈ ಮಾಡಬಾರ್ದು ಬಾಸ್. ನಾವು ಬಿಸಿ ಇದೀವಿ, ನಮ್ಗೆ ಹುಡುಗಿ ಹುಚ್ಚಿಲ್ಲ ಅಂತ ಬಿಲ್ಡಪ್ಸ್ ಕೊಡ್ಬೇಕು. ಹುಡುಗಿರ್ ಹುಚ್ಚು ಆಮೇಲೆ ನನ್ಗೆ ಕಂಡ್ರೇನೆ ಆಗೋದಿಲ್ಲ. ಹಾಗಾದ್ರೆ ಅಮೂಲ್ಯ ಮೇಡಮ್ ಹುಡುಗನ? ಏನಂದ್ರಿ? ಬಾಸ್, ಅದು ನಾವು ಕೇಳಿರೋದು ಬಂದೇ ಬರುತ್ತೆ. ನೀವು ಸೊಪ್ಪಾಕಿಲ್ಲ ಅಂದ್ರೆ ಅವಳಾಗವಳೆ ಅವಳ ಐಡೆಂಟಿಟಿನ ರಿವೀಲ್ ಮಾಡ್ತಾಳೆ ಅಂದೆ. ತಗೋ. ಅಲ್ಲ ಅಕ್ಕ, ಇದು ರಿಸ್ಕ್ ಅಲ್ವಾ? ಹೇ, ಯಾವ ಸೀಮೆ ರಿಸ್ಕೆ? ಈ ಸಾಹಿತ್ಯ ಊರು ಬಿಟ್ಟು ಹೋಗಿ ಯಾವ ಕಾಲ ಆಯಿತು. ಅವಳದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೂಡ ವರ್ಕ್ ಆಗ್ತಿಲ್ಲ ಅಂತ ಅದಿತಿ ಹೇಳ್ತಾ ಇದ್ಲು. ನಾವು ಯಾವಾಗಲೂ ಸೇಫರ್ ಝೋನಲ್ಲೇ ಬಾರ್ಗೇನ್ ಮಾಡೋದಮ್ಮ. ಈ ಅಮೂಲ್ಯ ಅಂದರೆ ಏನು ತಮಾಷೆನಾ? ಅದು ಸರಿ, ಈಗ ಯಾಕೆ ಅವಳ ಫೋಟೋ? ಹಾಂ, ಸಿಕ್ತು ನೋಡು. ಫೋಟೋ ಕಳಿಸು ಅಂತ ಹೇಳಿದ್ನಲ್ವಾ, ಇದನ್ನು ಕಳಿಸಿದ್ರೆ ನೋಡಕ್ಕೆ ಚೆನ್ನಾಗಿದ್ದಾಳೆ ಅಂತ ಕುರಿ ಹಳ್ಳಕ್ಕೆ ಬಿದ್ದು ವಾಪಸ್ ರಿಪ್ಲೈ ಮಾಡುತ್ತೆ. ಹೇಳಿಲ್ವಾ ಬಾಸ್, ಲವ್ ಮ್ಯಾಟ್ರಲ್ಲಿ ನಮ್ದು PhD ಆಗೋಗಿದೆ. ಮೀನಾಕ್ಷಿನ ಕ್ಯಾಚ್ ಹಾಕಿದ್ದು ಹೀಗೆ ಅಲ್ವಾ? ಈ ಮೀನಾಕ್ಷಿ ಯಾರು? ಅಯ್ಯೋ, ಅದು ಬಿಡಿ ಬಾಸ್, ಈ ಫೋಟೋ ನೋಡಿ ಬಾಸ್, ಸೂಪರ್ ಆಗಿದ್ದಾಳೆ. ನನ್ನ ಹತ್ರ ಇಂಟರ್ವ್ಯೂ ಬರ್ತೀಯಾ? Why sir, what happened? ನಿನಗೇನು ಗೊತ್ತೇ ಇಲ್ಲ ಅಲ್ಲ? ಹೌ ಅನ್ಪ್ರೊಫೆಷನಲ್ ಆಗಿ ಮಾಡೋದೆಲ್ಲ ಮಾಡಿ. ಬಾಸ್, ಅವಳನ್ನ ರೊಚ್ಚಿಗೆ ಇಳಿಸ್ಬಿಡಿ ಬಾಸ್. ಅವಳ ಹತ್ರ ಗನ್ ಇದ್ರೂ ಇರ್ಬೋದು.
ನಿಮ್ಮನ್ನ ಸಾಯ್ಸಕ್ಕೆ ಅಂತ ಬಂದಿರೋಳು ನಾನು ಅದನ್ನ ನೋಡಿದ್ದೀನಿ ಅಂತ ನನ್ನನ್ನು ಹೊಗೆ ಹಾಕ್ಸ್ಬಿಟ್ರೆ ಕಷ್ಟ ಬಾಸ್. ಸರ್ ನೀವೇನ್ ಮಾತಾಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸೇ ಹೇಳಿ ಸರ್. ಆಕ್ಚುಲಿ ನಾನು ಏನು ಮಾಡಿಲ್ಲ ಸರ್. ಸಾರಿ ಬಾಸ್, ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಸಾರಿಕಾ ಅವ್ರು ಇವ್ರನ್ನ ಕರೀತಿದ್ದಾರೆ. ಮೊದಲು ಕರ್ಕೊಂಡು ಹೋಗು. ಬನ್ನಿ ಸಾಹಿತ್ಯ. ಹಬ್ಬ ಬದುಕೊಂಡೆ ಅಲ್ಲ ಬದುಕೊಂಡ್ವಿ ಅಂದೆ. ಅಮ್ಮಿಗೆ ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ಏನಾಯ್ತೆ? ನನ್ನ ಡಾಕ್ಯುಮೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಇದೆ? ವಾಟ್ಸ್ ಹ್ಯಾಪ್ನಿಂಗ್ ಯಾರ ಅಮೂಲ್ಯ? ಸಾಹಿತ್ಯ ದೊಡ್ಡ ತಪ್ಪಾಗೋಗಿದೆ ಕಣೆ. ಅದೆಲ್ಲ ಸರಿ ಅಮೂಲ್ಯ, ಬಟ್ ನೀವು ಯಾಕೆ ನನ್ನ ಫೋಟೋನೇ ತಗೊಂಡ್ರಿ? ಗೂಗಲ್ನಲ್ಲಿ ಬೂತ್ ಕನ್ನಡಿ ಹಾಕಿ ಸರ್ಚ್ ಮಾಡಿ ಐಡೆಂಟಿಟಿನೇ ಇಲ್ಲದಿರೋ ಹುಡುಗಿ ಫೋಟೋನ ಡೌನ್ಲೋಡ್ ಮಾಡೋಷ್ಟು ಟೈಮ್ ಇರಲಿಲ್ಲ ಸಾಹಿತ್ಯ. ಅಷ್ಟಕ್ಕೂ ನೀನು ವಾಪಸ್ ಬೆಂಗಳೂರಿಗೆ ಬಂದಿದ್ಯಾ ಅಂತ ನನಗೆ ಅನ್ಕೊಂತಿತ್ತು. ಅದಕ್ಕೆ ನನ್ನ ಫೋಟೋ ಕಳಿಸ್ಬಿಟ್ರಾ? ನೀನು ಹೇಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇಲ್ಲ, ಅವನ ಬುದ್ಧಿ ಉಪಯೋಗಿಸಿ ನೀನು ಫೋಟೋ ಸರ್ಚ್ ಮಾಡಿದ್ರು ಗೊತ್ತಾಗಲ್ಲ ಅಂತ ಹಿಂಗೆ ಮಾಡಿದೆ. ಆದರೆ ಎಲ್ಲ ಎಡ್ವರ್ಟಾಗಿ ಕೂತಿದೆ. ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಹೇಗೆ ಮಾಡ್ತೀಯಾ? ನಿಂಗೆ ಇನ್ನೂ ಅವನ ಬಗ್ಗೆ ಗೊತ್ತೇ ಇಲ್ಲ. ಹೇಗೋ ಮಾಡ್ತೀನಿ. ಇಷ್ಟೆಲ್ಲ ರಿಸ್ಕ್ ತಗೋಬೇಡ ಸಾಹಿತ್ಯ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಂದು ಕೆಲಸ ಮಾಡು, ಈ ಕೆಲಸ ಬಿಟ್ಬಿಡು. ನೀನು ಅದಿತಿ ಸೀನಿಯರ್ ಅಲ್ವಾ, ನನಗೋಸ್ಕರ ಇದು ಒಂದೇ ಒಂದು ಹೆಲ್ಪ್ ಮಾಡಿಬಿಡು. ನಾನು ಬೇಕಿದ್ರೆ ನಿನಗೆ ಬೇರೆ ಕಂಪ್ನಿಗೆ ರೆಫರ್ ಮಾಡ್ತೀನಿ. ಕೆಲಸ ನಂಗೆ ತುಂಬಾ ಇಂಪಾರ್ಟೆಂಟ್, ನಾನು ಅದನ್ನು ಬಿಡೋಕ್ಕಾಗಲ್ಲ. ಬಟ್ ನೀವೇನು ಯೋಚನೆ ಮಾಡಬೇಡಿ, ಐ ವಿಲ್ ಮ್ಯಾನೇಜ್. ಮತ್ತ್ಯಾಕಮ್ಮ ಬಂದೆ? ದಯವಿಟ್ಟು ಕಣ್ಣು ಕಾಣಿಸ್ಕೊಂಬಿಡ, ಹೋಗ್ಬಿಡಮ್ಮ ಹೋಗ್ಬಿಡು. ಸಾರಿ ಸರ್, ನೀವು ಅವಾಗಿಂದ ಏನು ಹೇಳ್ತಿದ್ರಿ ಅಂತ ನಂಗೆ ಗೊತ್ತು. ಬಟ್ ಅದನ್ನ ಒಪ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಕೆಲಸ ಬೇಕು, ಪ್ಲೀಸ್. ವಾಟ್ ಕೆಲಸನ? ಏನು ಹುಡುಗಾಟ ಆಡ್ತಿದ್ಯಾ? ಫೋನನ್ನು ನಷ್ಟ ಆಟಾಡಿಸಿ ಟೈಮ್ ವೇಸ್ಟ್ ಮಾಡಿರೋದಲ್ಲದೆ ಈ ಕೆಲಸ ಬರೀ ಕೇಳ್ತಿದ್ಯಾ? ಕೊಡೋದೇ ಹತ್ರ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಮ್ಮ. ನಮ್ಮ ಬಾಸು ಹಾಗೆಲ್ಲ ಏನು ಮಾಡಲ್ಲ. ನೀನು ಇಲ್ಲೇ ಇದ್ದು ಅವ್ರಿಗಿನ್ನ ಜಾಸ್ತಿ ಟೆನ್ಷನ್ ಕೊಟ್ರೆ ಕೋಪದಲ್ಲಿ ಅವ್ರು ಹೇಳಿದ್ದನ್ನು ಮಾಡ್ಬಿಡ್ತಾರೆ. ನಮ್ಮ ಬಾಸು ಮತ್ತೆ ಸರಿ ಇಲ್ಲ. ಪ್ಲೀಸ್ ಸರ್, ಕಾಮ್ ಡೌನ್. ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಇಷ್ಟೆಲ್ಲ ನಡೆದ ಮೇಲೂ ಗೊತ್ತಿಲ್ದಿರೋ ಸತ್ಯ ಬೇರೆ ಇದೆಯಾ? ನೋಡಿ, ಈಗ ಆಗಿರೋದೇ ಸಾಕು. ಮರ್ಯಾದೆ ಇಲ್ಲಿಂದ ಹೊರಟ್ಬಿಡಿ, ಮತ್ತೆ ಹೊಸ ಕತೆ ಕಟ್ಟೋದಕ್ಕೆ ಬರ್ಬೇಡಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ಸರ್. ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿ. ಆಯ್ತು, ಅದೇನು ಬೇಗ ಹೇಳ್ಬಿಟ್ಟು ಹೆಂಗ್ ಬಂದ್ರು ಹಂಗೆ ಹೋಗ್ಬಿಡಿ. ನಾನು ಚಾಟ್ ಮಾಡಿದ್ದು, ಲವ್ವು ಅಂತೆಲ್ಲ ನಿಮ್ಮನ್ನ ಕಾಡ್ಸಿದ್ದು ಸುಳ್ಳು ಸರ್. ಇಲ್ಲ ಇಲ್ಲ, ಮೆಸೇಜ್ ಎಲ್ಲ ನಾನು ನೋಡಿದ್ದೀನಿ, ಇದು ಸತ್ಯನೇ ಬಾಸ್. ಹಾಗಲ್ಲ, ಮೆಸೇಜಲ್ಲಿ ಲವ್ ಅಂತ ಕಾಡ್ಸಿದ್ದೆಲ್ಲ ನಿಜ ಅಲ್ಲ. ನಾನು ತಮಾಷೆಗಾಗಿ ಹೇಳಿದ್ದು ಅಂದೆ. ಅದು ನಿಮಗೆ ತಮಾಷೆನಾ? ಸಾರಿ ಸರ್, ಬಟ್ ನನಗೂ ನಿಮ್ಮ ಥರ ಈ ಲವ್ವು ಗಿವ್ವು ಎಲ್ಲ ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಒಬ್ಳು ಹುಡುಗಿಯಾಗಿ ದೊಡ್ಡದಾಗಿ ಬೆಳಿಬೇಕು ಅಂತೆಲ್ಲ ಕನ್ಸಿಟ್ಕೊಂಡಿದ್ದೀನಿ. ಅಷ್ಟೆಲ್ಲ ಕನ್ಸು ಕಟ್ಕೊಂಡಿರೋಳು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ರೀತಿ ಸಿಲಿಯಾಗಿ ಬಿಹೇವ್ ಮಾಡೋದ? ಅದ್ರ ಹಿಂದೆನೂ ಒಂದು ಕಾರಣ ಇದೆ ಸರ್. ಡೈರೆಕ್ಟಾಗಿ ನಿಮ್ಮನ್ನ ಕೆಲಸ ಕೊಡಿ ಅಂದರೆ ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ಕಾರಣದಿಂದ ನೀವು ನನ್ನ ರಿಜೆಕ್ಟ್ ಮಾಡ್ತಾ ಇದ್ರಿ. ಈ ಥರ ಆಟ ಆಡ್ಸಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ಖಂಡಿತ ಅನ್ಕೊಂಡಿರ್ಲಿಲ್ಲ ಸರ್, ಅದೊಂದು ಟ್ರೈ ಅಷ್ಟೇ. ಅಪ್ಪಿತಪ್ಪಿ ನಿಮ್ಗೊಂದು ಸಾಫ್ಟ್ ಕಾರ್ನರ್ ಬಂದರೆ ಆಗ ಕೆಲಸ ಕೇಳ್ಬೋದು ಅಂತ ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಸರ್. ನನ್ನ ಗೋಲ್ ಒಳ್ಳೆಯದೇ ಆದರೂ ನಾನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಸರಿ ಇರಲಿಲ್ಲ. ಬಟ್ ಅದು ಲೇಟಾಗಿ ರಿಯಲೈಸ್ ಆಯಿತು ಸರ್.